ನನ್ನ ಮಗನ ಮೇಲಾಣೆ ಆಶ್ರಯ ಯೋಜನೆಯ ಫಲಾನುಭವಿಗಳಿಗೆ ಮನೆಗಳು ಹಂಚಿಕೆಯಾಗುವ ತನಕ ಹೋರಾಟವನ್ನ ನಿಲ್ಲಿಸೋದಿಲ್ಲವೆಂದು ರಾಷ್ಟ್ರಭಕ್ತಿ ಬಳಗದ ಸಂಚಾಲಕ ಹಾಗೂ ಮಾಜಿ ಉಪಮುಖ್ಯಮಂತ್ರಿ ಕೆಎಸ್ ಈಶ್ವರಪ್ಪ ಎಂದು ಶಪಥ ಮಾಡಿದರು. ಅಪೂರ್ಣಗೊಂಡ ಆಶ್ರಯ ವಸತಿ ಯೋಜನೆಯ ಮನೆಗಳನ್ನು ಫಲಾನುಭವಿಗಳಿಗೆ ಶೀಘ್ರವೇ ಹಂಚಿಕೆಯಾಗುವಂತೆ ಸರ್ಕಾರವನ್ನು ಒತ್ತಾಯಿಸಿ ಹೋರಾಟದ ಜಾಥಾಕ್ಕೆ ಚಾಲನೆ ನೀಡಿದರು. ರಾಮಣ್ಣಸೃಷ್ಟಿ ಪಾರ್ಕ್ನಿಂದ ಜಾಥಾ ಆರಂಭವಾಗಿ ನೆಹರು ರಸ್ತೆಯ ಮೂಲಕವೂ ಜಾಥಾವು ಸಿನಪ್ಪ ಶೆಟ್ಟಿ ವೃತ್ತವನ್ನ ತಲುಪಿತು. ಅಲ್ಲಿ ನಡೆದ ಸಭೆಯಲ್ಲಿ ಈಶ್ವರಪ್ಪ ಮಾತನಾಡಿದರು. ಗೋಪಿಶೆಟ್ಟಿ ಮತ್ತು ಗೋವಿಂದಪುರದಲ್ಲಿ ಸುಮಾರು 9 ವರ್ಷಗಳ ಹಿಂದೆಯೇ ಈ ಆಶ್ರಯ ಯೋಜನೆಯನ್ನ ರೂಪುಗೊಳಿಸಲಾಗಿತ್ತು. 3 ವರ್ಷಗಳಲ್ಲಿ ಮನೆಯನ್ನ ಹಂಚಿಕೆ ಮಾಡೋದಾಗಿ ಹೇಳಿದ್ರು ಕೂಡ ಇದುವರೆಗೂ ಫಲಾನುಭವಿಗಳಿಗೆ ಹಂಚಿಕೆಯಾಗಿಲ್ಲ ಎಂದರು. ಇನ್ನು ಮನೆಗಾಗಿ ಮುಂಗಡ ಹಣ ಕೊಟ್ಟು ಜಾತಕ ಪಕ್ಷಿಯಂತೆ ಫಲಾನುಭವಿಗಳು ಕಾಯ್ತಾ ಇದ್ದಾರೆ. ಮುಂಗಡ ಹಣ ಕಟ್ಟಲು ಕೆಲವು ಮಹಿಳೆಯರು ತಾಳಿಯನ್ನ ಮಾರಿದ್ದಾರೆ, ಸಾಲ ಸೋಲ ಮಾಡಿದ್ದಾರೆ. ಇತ್ತ ಬಡ್ಡಿಯನ್ನು ಕಟ್ಟಲಾಗದೆ ಮನೆಯೂ ಸಿಗದೆ ಸಂಕಷ್ಟದಲ್ಲಿದ್ದಾರೆ ಅಂತ ಹೇಳಿದ್ರು. ನಮಗೆ ಆಸೆ ಹೇಳಿ ನಮಗೆ ಬಡ್ಡಿಯನ್ನು ತಗೊಂಡು ಹಣ ಕಟ್ಟಿರೋದು ಬಡ್ಡಿ ಇಲ್ಲ, ಕಟ್ಟಿ ನಮಗೆ ಸಾಕಾಗ್ತದೆ. ನಾವು ಬಾಡಿಗೆ ಮನೆಯಲ್ಲೇ ಇದ್ದೀವಿ, ಎಷ್ಟು ವರ್ಷ ತನಕ ಇರಬೇಕು? ನಮ್ಗೆ ಜೀವನ ಮಾಡೋದೇ ಕಷ್ಟ ಆಗಿದೆ, ಬಾಡಿಗೆ ಕಟ್ಕೊಂಡು ಜೀವನ ಮಾಡೋಕೆ ಆಗೋದಿಲ್ಲ. ದುಡ್ಡು ಕಟ್ಟಿದ್ದೀನಿ, ಅದು ಯಾವುದೇ ಥರದ ಇವತ್ತರ ಉಪಯೋಗ ಆಗಿಲ್ಲ. ನಮ್ಮ ನೆಲೆಯಿಂದ ಈಗ ಮನೆ ಬಾಡಿಗೆ ಮನೆಯಲ್ಲಿ ಜೀವನ ಮಾಡ್ತಾ ಇದ್ದೀವಿ. 2017 ಕಟ್ಟಿದ್ರೆ ಇವತ್ತು ಎಲ್ಲರಿಗೂ ನಮಸ್ಕಾರ ಅಂತ ಬ್ಯಾಂಕಿಗೆ ಫೋನ್ ಮಾಡ್ತಾರೆ, ಆದ್ರೆ ಎಲ್ಲರೂ ಡಿಲೇ ಆಗ್ತಿದೆ. ಬ್ಯಾಂಕ್ ಕಡೆಯಿಂದ ಬಹಳ ಡಿಲೇ ಆಗ್ತಿದೆ. ಮನೆ ಬರುತ್ತೆ ಬರ್ರಿ ಅಂತ ಹೇಳ್ತಾರೆ, ಬ್ಯಾಂಕ್ ಅಲ್ಲಿ ಹೋದ್ರೆ ಆಧಾರ್ ಕಾರ್ಡ್ ಸರಿ ಇಲ್ಲ, ಇನ್ಕಮ್ ಟ್ಯಾಕ್ಸ್ ಸರಿ ಇಲ್ಲ ಅಂತ ಅದು ಬಹಳ ರಗಳೆ ಆಗಿದೆ. ಈ ಒಂದು ರಾಷ್ಟ್ರಭಕ್ತರ ಬಳಗದ ಕರೆಗೆ ಮಳೆ ಅಂದಲ್ಲೂ ಕೂಡ ತಾವೆಲ್ಲರೂ ಕೂಡ ಇಷ್ಟು ಮಟ್ಟಿಗೆ ದೊಡ್ಡ ಸಹಕಾರ ಕೊಟ್ಟಿದ್ರಿ. ತಮ್ಮೆಲ್ಲರೂ ಕೂಡ ಹೃದಯಪೂರ್ವಕವಾದ ಅಭಿನಂದನೆ ಸಲ್ಲಿಸಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ರಾಜ್ಯ ಸರ್ಕಾರ ಮತ್ತು ಜಿಲ್ಲಾಡಳಿತ ಈ ಒಂದು ಪ್ರತಿಭಟನೆಯ ಮಹತ್ವವನ್ನು ತಿಳ್ಕೊಳ್ಬೇಕು. ಯಾಕೆಂತಂದ್ರೆ ಬಡವರಿಗೆ ಆಶ್ರಯ ಮನೆಗಳನ್ನ ಕಟ್ಟಿಸ್ಕೊಡ್ತೀವಿ ಅಂತೇಳಿ ರಾಜ್ಯ ಸರ್ಕಾರ 7 ವರ್ಷದಿಂದ ಹಣ ಕಟ್ಟಿಸ್ಕೊಂಡಿದೆ. 3 ವರ್ಷದಲ್ಲಿ ನಾವು ಮನೆ ಕಟ್ತೀವಿ ಅಂತ ಹೇಳಿದರು. 4,500 ಜನ ಬಡವರ ಹತ್ರ ಹಣ ಕಟ್ಟಿಸ್ಕೊಂಡಿರೋದು. ಆದರೆ ಇವತ್ತಿನ ತನಕ ಕೀ ಕೊಟ್ಟಿರೋದು ಬರೀ 288 ಮಾತ್ರ. 4,500ದಲ್ಲಿ 1,500 ಮನೆ ಇನ್ನೂ ಶುರುವೇ ಮಾಡಿಲ್ಲ. ಇನ್ನು ಕೆಲವು ಮನೆ ಅಲ್ಲಲ್ಲಿ ಅರ್ಧಂಗ ಆಗಿದೆ. ಮತ್ತು ಅನೇಕ ಮನೆಗಳಿಗೆ ಸ್ಯಾಂಕ್ಷನ್ ಆಗಿದೆ, ಬ್ಯಾಂಕ್ ಸಾಲ ಅವ್ರಿಗೇನು ಕೊಟ್ಟಿಲ್ಲ. 10% ಬಡ್ಡಿ ತಂದು ಬ್ಯಾಂಕಲ್ಲಿ ಸಾಲ ತಗೊಂಡು ಅದೇ ರೀತಿ ಬಂಗಾರವನ್ನು ಒತ್ತೆ ಇಟ್ಟು ತಾಳಿ ಹೊಟ್ಟೆ ಇಟ್ಟು ಅನೇಕ ಬಡವರು ದುಡ್ಡು ಕಟ್ಟಿದ್ದಾರೆ. ಅದಕ್ಕೋಸ್ಕರ ತಕ್ಷಣ ಆ ಬಡವರಿಗೆಲ್ಲರೂ ಕೂಡ ಮನೆ ಕಟ್ಕೊಡ್ಬೇಕು ಅನ್ನೋಂಥ ಉದ್ದೇಶದಿಂದ ಇವತ್ತು ಆ ಬಡವ್ರನ್ನ ಕಟ್ಕೊಂಡು ಆಶ್ರಯ ಮನೆಗೆ ದುಡ್ಡು ಕಟ್ಟರಂಥ ಎಲ್ಲ ಬಡವರು ಕಟ್ಕೊಂಡು ನಾವು ದೊಡ್ಡ ಹೋರಾಟವನ್ನು ಇವತ್ತು ಆರಂಭ ಮಾಡಿದ್ದೇವೆ. ಹಿಂದೆ 3 ತಿಂಗಳ ಕೆಳಗೆ ಚುನಾವಣೆ ಮುಂಚೆ ಮಾನ್ಯ ವಸತಿ ಸಚಿವರಾದ ಜಮೀರ್ ಅಹಮದ್ ಹತ್ರ ಬೆಂಗಳೂರಿನ ಭೇಟಿ ಮಾಡಿದ್ದೆ ನಾನು. ಆ ಸಂದರ್ಭದಲ್ಲಿ ಅವರು ಖಂಡಿತ ಈ ಕಡೆ ನಾನು ಗಮನ ಕೊಡ್ತೀನಿ ಅಂತ ಹೇಳಿದರು. ಅವರು ಒಳ್ಳೆಯ ಆಸಕ್ತಿ ಇದೆ ಅವರಿಗೆ, ನಾನು ಇಲ್ಲ ಅಂತ ಹೇಳಲ್ಲ. ಆದರೆ ಚುನಾವಣೆ ಬೇರೆ ರಾಜಕಾರಣದಿಂದ ಆ ಕಡೆ ಗಮನ ಕೊಡೋಕ್ಕಾಗಿಲ್ಲ. ಚುನಾವಣೆ ಮುಗೀತು, ಇನ್ನು ರಾಜಕಾರಣದ ಬಗ್ಗೆನೇ ನೀವು ಗಮನ ಕೊಡದೇನೆ ಬಡವರಿಗೆ ಮನೆ ಕಟ್ಟಿಸ್ಕೊಡೋ ದಿಕ್ಕಿನಲ್ಲೂ ಕೂಡ ಹೆಚ್ಚಿನ ಗಮನ ಕೊಡಬೇಕು ಅನ್ನೋಂಥ ಒತ್ತಾಯವನ್ನು ಇವತ್ತು ನಾವು ಮಾಡಿದ್ದೇವೆ. ಬೇಗ ಆ ಕಡೆ ರಾಜ್ಯ ಸರ್ಕಾರ ಗಮನ ಕೊಡುತ್ತೆ. ಕೊಡಲಿಲ್ಲ ಅಂದರೆ ಮುಂದಿನ ದಿನ ಉಗ್ರ ಹೋರಾಟಗಳನ್ನು ಮಾಡಬೇಕಾಗುತ್ತೆ ಅನ್ನೋಂಥ ಎಚ್ಚರಿಕೆಯನ್ನು ಈ ರಾಜ್ಯ ಸರ್ಕಾರಕ್ಕೆ ಕೊಡ್ತೀನಿ. ಈಗ ಜಿಲ್ಲಾಧಿಕಾರಿಗಳ ಹತ್ರ ಹೋಗಿ ಈ ಎಲ್ಲ ಅಂಶಗಳನ್ನು ಕೂಡ ನಾವು ಜಿಲ್ಲಾಧಿಕಾರಿಗಳಿಗೆ ತಿಳಿಸಿದ್ದೀವಿ. ಮತ್ತು ಶಿವಮೊಗ್ಗ ನಗರದ ಮಹಾನಗರ ಪಾಲಿಕೆ ಅಸ್ತಿತ್ವ ಮುಗಿದು ನವಂಬರಲ್ಲೇ ಮುಗಿದೋಯ್ತು, ಇನ್ನೂ ಚುನಾವಣೆ ಮಾಡ್ತಿಲ್ಲ. ಇವರು ಏನೇ ವ್ಯವಸ್ಥೆ ಬೇರೆ ರಿಸರ್ವೇಷನ್ನು ಬೇರೆ ವಾರ್ಡ್ಗಳು ಜಾಸ್ತಿ ಮಾಡೋದು, ಇನ್ನು ಕಾರ್ಪೊರೇಷನ್ ಏರಿಯಾ ಎಕ್ಸ್ಟೆಂಡ್ ಮಾಡೋದು ಅವ್ರು ಏನಾರು ಮಾಡ್ಕೊಳ್ಳಿ. ಆದರೆ ತಕ್ಷಣ ಈಗೇನು ವ್ಯವಸ್ಥೆ ಇದೆ ಅದನ್ನೇ ಮುಂದುವರಿಸಿ ಒಂದು ಚುನಾವಣೆ ಮಾಡಲಿ. ಮುಂದಿನೆಲ್ಲ ತಯಾರಿ ಮಾಡಿಕೊಂಡು ಮುಂದಿನ ಚುನಾವಣೆ ಕೂಡ ಮಾಡಲಿ. ತಕ್ಷಣ ಮಹಾನಗರ ಪಾಲಿಕೆ ಚುನಾವಣೆ ಮಾಡಬೇಕು ಅಂತ ಒತ್ತಾಯ ಮಾಡ್ತೀವಿ.
ನೆನ್ನೆ ನಾಗೇಂದ್ರ ಅವರ ಹೆಂಡತಿನೂ ಕೂಡ ನಿನ್ನೆ ರಾತ್ರಿಯೇ ಅವರು ಬಿಡುಗಡೆ ಮಾಡಿದ್ದಾರೆ. ಪಾರ್ವತಮ್ಮನವ್ರನ್ನ ಇವತ್ತಿನ ತನಕ ಅವ್ರ ಸುದ್ದಿಗೆ, ಸಿದ್ದರಾಮಯ್ಯನವರ ಹೆಂಡತಿ ಸುದ್ದಿಗೆ ಇನ್ನೂ ಹೋಗಿಲ್ಲ. ಅದೇ ರೀತಿ ನಮ್ಮ ಎಚ್ ಡಿ ರೇವಣ್ಣವರ ಶ್ರೀಮತಿ ಭವಾನಿ ಅವ್ರ ಬಗ್ಗೆಯೂ ಕೂಡ ಅವ್ರ ವಶಕ್ಕೆ ತೊಗೊಳ್ಳೋಂಥ ಪ್ರಯತ್ನ ಆಗಿಲ್ಲ. ನಾನು ಅದಕ್ಕೋಸ್ಕರ ಹೇಳ್ತೀನಿ, ವಶಕ್ಕೆ ಹೆಣ್ಮಕ್ಳನ್ನು ತೊಗೊಳೋದಕ್ಕಿಂತನೂ ಏನು ಎಂಕ್ವೈರಿಗಳು ಮಾಡ್ತಿರೋ ಅವ್ರ ಮನೆಗೇ ಹೋಗಿ ಮಾಡೋದು ಒಳ್ಳೆಯದು. ಇದು ನನ್ನ ವೈಯಕ್ತಿಕ ಅಭಿಪ್ರಾಯ. ಮೊದಲನೇದು. ಎರಡನೇದು, ಈ ವಾಲ್ಮೀಕಿ ನಿಗಮದ ಹಗರಣ ಇದೇನಿದೆ, ಇದ್ರ ಬಗ್ಗೆ ರಾಜ್ಯ ಸರ್ಕಾರ ಎಷ್ಟು ಹಗುರವಾಗಿ ತಗೊಂಡಿದೆ ಅನ್ನೋದಕ್ಕೆ ತುಂಬ ನೋವಾಗ್ತಾ ಇದೆ. ಯಾಕೆಂತಂದರೆ 187 ಕೋಟಿ ರೂಪಾಯಿದು ಯಾರಿಗೆ ತಲುಪಬೇಕಾದದು? ಪರಿಶಿಷ್ಟ ವರ್ಗ, ಪರಿಶಿಷ್ಟ ಜಾತಿ ಸಲ್ಲಬೇಕಾದಂಥ ಹಣ. ಅದನ್ನು ಇವರು ದುಡ್ಡನ್ನು ಬಳಸ್ಕೊಂಡಿದ್ದಾರೆ ಅಂತ ಕೇಳಿ ತುಂಬ ನೋವಾಯಿತು. ಇವತ್ತು ಎಲ್ಲ ಪತ್ರಿಕೆಗಳಲ್ಲೂ ನೋಡಿದೆ ನಾನು. ಈ ದುಡ್ಡನ್ನು ಚುನಾವಣೆಯಲ್ಲಿ ಏನು ಕುಡಿಯೋದಕ್ಕದು ಮದ್ಯವನ್ನು ಖರೀದಿ ಮಾಡೋದಕ್ಕೆ ಬಳಸ್ಕೊಂಡಿದ್ದಾರೆ ಅಂತ ಪತ್ರಿಕೆಗಳೆಲ್ಲ ಓದಿ ತುಂಬ ನೋವಾಯಿತು. ಬಡವರಿಗೆ ತಲುಪಬೇಕಾದಂಥ, ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ತಲುಪಬೇಕಾದಂಥ ಹಣ ಅವ್ರ ಮಕ್ಕಳ ವಿದ್ಯಾಭ್ಯಾಸಕ್ಕೋ, ಅವ್ರ ಮನೆಗೋ, ಅವ್ರ ರಸ್ತೆಗೋ, ಶೌಚಾಲಯಗೋ ತಲುಪಬೇಕಾದಂಥ ಹಣ ಈ ರೀತಿ ಮದ್ಯಕ್ಕೆ, ಚುನಾವಣೆಗೆ ಕಾಂಗ್ರೆಸ್ನವ್ರು ಬಳಸ್ಕೊಂಡಂಥ ನೀಚತನಕ್ಕೆ ಇಳಿದಿದ್ದಾರೆ. ಅಂದರೆ ಇದಕ್ಕಿಂತ ನೀಚತನ ಇನ್ಯಾವುದೇ ಪಕ್ಷ ಮಾಡಲಿಕ್ಕಿಲ್ಲ. ಅದಕ್ಕೋಸ್ಕರ ನಾನು ರಾಜ್ಯದ ಮುಖ್ಯಮಂತ್ರಿಗಳು ಹೇಳ್ತೀನಿ, ನೀವು ನಂದೇನು ತಪ್ಪಿಲ್ಲ ಅಂತ ಒಂದು ಕಡೆ ಹೇಳ್ತೀರಿ, ಇನ್ನೊಂದು ಕಡೆ ನನ್ನ ಕಮಿಟಿ ನೇಮಕ ಮಾಡಿದ್ದೀರಿ. ಏನೂ ತಪ್ಪಿಲ್ಲ ಅಂತ ಕಮಿಟಿ ಯಾಕೆ ನೇಮಕ ಮಾಡಿದ್ರಿ? ಅದಕ್ಕೋಸ್ಕರ ನಾನು ಮುಖ್ಯಮಂತ್ರಿಗಳಿಗೆ ಪ್ರಾರ್ಥನೆ ಮಾಡೋದು, ನೀವು ಏನೂ ತಪ್ಪಿಲ್ಲ ಅಂತಂದರೆ ನೀವು ತಕ್ಷಣ ರಾಜೀನಾಮೆ ಕೊಟ್ಟು CBI ಕೊಟ್ಬಿಡಿ. CBI ರಿಪೋರ್ಟ್ ಬರುತ್ತೆ. ನಂದು ಒಂದು ಸಣ್ಣ ಹಗರಣ ಸಿಕ್ತು ಅಂತ ಅಂದ್ಕೊಂಡು ಎಷ್ಟು ದೊಡ್ಡ ಮೆರವಣಿಗೆ ಮಾಡಿದ್ರಿ. ಮುಖ್ಯಮಂತ್ರಿ ಆಗಿರೋಂಥ ಮಾನ್ಯ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿ DK ಶಿವಕುಮಾರು, ಇಡೀ ರಾಜ್ಯದಲ್ಲಿ ಈಶ್ವರಪ್ಪ ರಾಜೀನಾಮೆ ಕೊಡಬೇಕು. ನೀವು ಕೇಳೋ ಮುಂಚೆನೇ ನಾನು ರಾಜೀನಾಮೆ ಕೊಟ್ಟು ಅದನ್ನು ತನಿಖೆಯಿಂದ ನಾನು ನಿರ್ದೋಷಿ ಅಂತ ಹೊರಗೆ ಬಂದೆ, ಕ್ಲೀನ್ ಚಿಟ್ ತೊಗೊಂಡು. ನೀವು ಹಾಗೆ ಬನ್ನಿ, ನೀವು ರಾಜೀನಾಮೆ ಕೊಡಿ, ತನಿಖೆ ಆಗಲಿ. ತನಿಖೆಯಿಂದ ನೀವು ಕ್ಲೀನ್ ಚಿಟ್ ತೊಗೊಂಡು ಹೊರಗಡೆ ಬಂದರೆ ನಾನು ಅದನ್ನು ಸ್ವಾಗತ ಮಾಡ್ತೇನೆ. ಆದರೆ ಆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ದುಡ್ಡು ತಿಂದಿದ್ದೀರಲ್ಲ, ಇದು ಖಂಡಿತ ನಿಮ್ಮ ಮಕ್ಕಳಿಗೆ ಉದ್ಧಾರ ಆಗ್ತಾರೆ ಅಂತ ನನಗೇನೋ ಅನಿಸಲ್ಲ. ಒಂದೇ ಇಲಾಖೆಯಲ್ಲಿ ಹಲವಾರು ಇಲಾಖೆಯಲ್ಲಿ ಈ ಥರ ಆರೋಪಗಳು ಕೇಳಿಬರ್ತಾ ಇದೆ. CM ಮನೆಯವರು ಕೂಡ ಬಂದಿರೋದು ಒಂದು ರೀತಿಯಲ್ಲಿ. ನಾನು ಅದಕ್ಕೆ ಹೇಳ್ತೀನಲ್ಲ, ನನ್ನ ಹೆಣ್ಮಕ್ಳು ಹೆಸರು ಬರ್ತಿದ್ದಂಗೆ ನನಗೆ ತುಂಬ ಕಣ್ಣಲ್ಲಿ ನೀರು ಬರುತ್ತೆ. ಅವ್ರು ಎಷ್ಟರ ಮಟ್ಟಿಗೆ ಅದ್ರ ಪಾತ್ರ ಇದೆಯೋ ಇಲ್ಲೋ ನನಗಂತೂ ಗೊತ್ತಿಲ್ಲ. ಯಾಕೆಂದರೆ ಮುಖ್ಯಮಂತ್ರಿಯವ್ರ ಮನೆಯವ್ರ ದೇವಸ್ಥಾನಗಳು ಸಾಕಷ್ಟು ಕಡೆ ಹೋಗಿದ್ದು ನಾನು ನೋಡಿದ್ದೇನೆ. ದೇವರು ದಿಂಡ್ರನ್ನ ಕಡೆ ಹೆಚ್ಚಿನ ಗಮನ ಕೊಟ್ಟಿದ್ದು ಗಮನಿಸಿದ್ದೀನಿ ನಾನು. ಅದೇ ರೀತಿ ಭವಾನಿ ರೇವಣ್ಣವರು ಕೂಡ ಸಾಕಷ್ಟು ದೇವರು ದಿಂಡ್ರ ಕಡೆ ಹೆಚ್ಚಿನ ಗಮನ ಕೊಡ್ತಾರೆ. ಆ ಹೆಣ್ಮಕ್ಳನ್ನು ಇವ್ರ ರಾಜಕೀಯ ಚಪ್ಪಲಿಕ್ಕೆ, ಇವ್ರ ದುಡ್ಡು ಹೊಡೆಯೋದಕ್ಕೆ ಆ ಹೆಣ್ಮಕ್ಳಿಗೆ ದುರುಪಯೋಗ ಮಾಡಿಸ್ಕೊಂಡಿರೋದು ತುಂಬ ಅನ್ಯಾಯ ಇದೆ. ಈ ಕಡೆಯೂ ಕೂಡ ಅವ್ರ ಗಮನ ಹರಿಸ್ಬೇಕು. ಎರಡನೇದು,